ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರ ಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಯೋಜನೆ ಮಾತ್ರ ನಿಲ್ಲಿಸ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ನಮ್ಮ ಸಮಾಧಿ ಬಗ್ಗೆ ಕಟ್ಟಿ ನಮ್ಮ ಹೆಣಗಳ ಮೇಲೆ ನಡ್ಕೊಂಡವ್ರೆ, ನಾವು ಮಾತ್ರ ಜಾಗ ಮಾತ್ರ ಬಿಡಲ್ಲ ಸರ್. ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಲು ಜಲಾಶಯ ಮಾಡಲು ರೈತ ಹೋರಾಟಕ್ಕೆ ಶಾಂತಿ. ಜಾಗ ಮಾತ್ರ ಬಿಡಲ್ಲ ಸರ್. ಸರ್ ಅಲ್ಲಿ ಬರ್ರಿ. ಅಲ್ಲೇ ಇರೋಣ. 3-4 ಕಾರ್ಯಕ್ರಮ ಮಾಡಿದ್ರು, ಒಂದು 4-5 ಕಾರ್ಯಕ್ರಮ ಮಾಡಿರೋ. ಅಲ್ಲಿ 3,000 ಜನ 4,000 ಜನ ರೈತರುಗಳು ಸೇರಿ ವಿರೋಧ ಮಾಡಿರು. ನಾವು ಇವ್ರಿಗೆ ಪೈಪ್ಲೈನ್ ಜಾಗ ಯಾಕೆ ಬಿಟ್ವಿ ಅಂದರೆ ಡ್ಯಾಮ್ ಕ್ಯಾನ್ಸಲ್ ಆಗಿದೆ, ಪೈಪ್ಲೈನ್ ಮುಖಾಂತರ ತಗೊಂಡು ಹೋಗ್ತಾರೆ. ನಾವು ಇವತ್ತು ಡ್ಯಾಮ್ ಮಾಡ್ತಾರೆ ಅಂತ ಗೊತ್ತಾಗಿದೆ ಲೆಕ್ಕನಲ್ಲಿ. ಮೊನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಬಂದಾಗಲೇ ಅದು ಅವ್ರು ಏನೂ ಹೇಳಲಿಲ್ಲ ಸರ್. ವೇದಿಕೆಯಿಂದ ಹಿಂಗೆ ಕೂತ್ಕೊಂಡ್ರೆ 2 ನಿಮಿಷ ಡ್ಯಾಮ್ ಮಾಡೋಣ ಅಷ್ಟೇ ಹೊರಟ್ರು. ಇದು ಜನ ವಿರೋಧಿ ಸರ್. ಸಾಲ ಮಾಡಿದ್ದೀನಿ, ಇವತ್ತು ಡ್ಯಾಮ್ ಮಾಡ್ತೀನಿ ಅಂತ ಬಂದವ್ರೆ. ನಾವೆಲ್ಲ ಹೋಗ್ಬೇಕು? ಇರೋದು 1 ಎಕರೆ ಜಮೀನು ಸರ್. 5 ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ನಾನು. ಎಲ್ಲಿ ಹೋಗೋಣ ಹೇಳ್ರಿ ನೀವು? ಮೊನ್ನೆ ಡಿ ಕೆ ಶಿವಕುಮಾರ್ ಬಂದವ್ರೆ, ಮಾತಾಡ್ರಿ ಅಂತ ಮಾತಾಡಿದ್ರು, ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗೂಟಗಳು ಹೊಡಿದ್ದಾರೆ, 2 ಗೂಟಗಳನ್ನ. ಯಾರು ಗೊತ್ತು, ಕಳ್ಳರ ಥರ ಬಂದು ಉಣಾಗಿದ್ದಾರೆ. ಅಲ್ಲೂ ಹೊಡಿದಾರೆ ಅಂತ ಇಲ್ಲೂ ಹೊಡಿದ್ರು. ಎತ್ತೋ ನಾವು ಎಕ್ಕಡೆ ಹೋಗೋಣ ನಾವು? ಏನು ಮಾಡ್ತಾ ಇದ್ದಾರೆ ಇವರೆಲ್ಲ? ಜನಗಳು ಏನು ಕೇಳ್ತಾ ಇದ್ದಾರೆ, ರೈತರುಗಳು ಏನು ಕೇಳ್ತೀವಿ ಗೊತ್ತಿಲ್ಲದಂಗೆ ಕಳ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ ಬಂದು. ನಾವೆಲ್ಲ ಹೋಗೋಣ? ನಾನು ಎಲ್ಲಿ ಕರ್ಕೊಂಡಲ್ಲ ಹೆಂಡ್ರ ಮಕ್ಕಳನ್ನ? ಯಾರು ಹೇಳ್ತಾರೆ? ಹೇಳಿ ಸರ್. ಹೋಗಿರೋದು ಹೇಳಿ ಸರ್. ದುಡ್ಕಂತೀರ ಕೆಲ್ಗೆ ಹೋಗೋಣ ನಾವು? ಏನು ಇವ್ರು ಬಂದಂಗೆ ಹೆಂಗ ಬಿಡೋದು ಇವಾಗ ಅಂದರೆ ರೈತರ ಬಾಳಿಗೆಲ್ಲ ಬೆಂಕಿ ಇಕ್ಬಿಟ್ಟವ್ರು ಆಲ್ರೆಡಿ. ಎಲ್ಲ ಕಡೆ ಇಕ್ಕವ್ರು ಸರ್ ಇವರು. ಬಿಸಿನೀರು ಕಾಸ್ಕೊಬಿಟ್ಟವ್ರೆ. ತಣ್ಣಗಾಗ ಅವರು ಸುಮ್ಮನೆ ಉಯ್ಕೋಣ ಅಂತ ನಿಂತವ್ರು ಇವರು. ರಾಜಕೀಯ ಮಾಡೋರಲ್ಲ. ಈ ರಾಜಕೀಯ ಮಾಡೋ ಕುಟುಂಬದವ್ರು ಹೆಂಗಾಗಿ ಬಿಟ್ಟವ್ರೆ ಅದು ಇನ್ನೊಂದು ಹೇಳ್ತೀನಿ. ಇನ್ನೊಂದು ಎಕ್ಸ್ಪೆಷಲ್ ಹೇಳ್ಬಿಡ್ತೀನಿ. ಈ ರಾಜಕೀಯ ಮಾಡೋ ಈಗ ಮಂತ್ರಿಗಳು ಯಾರು ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಇವರೆಲ್ಲ ಒಂದೇ ಕುಟುಂಬದವ್ರು ಇದ್ದಂಗೆ. ಅವ್ರು ಬಂದಾಗ ಇವ್ರು ಬೆಳೆಗಳು ಬೇಯಿಸ್ಕೊಂತಾರೆ, ಇವ್ರು ಬಂದಾಗ ಅವ್ರು ಬೆಳೆಗಳು ಬೇಯಿಸ್ಕೊಂತಾರೆ. ಬಡವರೆಲ್ಲ ಹೋಗ್ತಾರೆ ರೈತರು. ಎಲ್ಲೋಗ ನಾವು? ಅವರೆಲ್ಲ ಅವ್ರ ಪಾಡಿಗೆ ಅವ್ರವ್ರೆ. ಇವ್ರು ಬಂದಾಗ ಅವ್ರ ಹತ್ರ ಹೋಗ್ತಾರೆ, ಅವ್ರ ಕೆಲ್ಸಗಳಿಗೆ ಗೈಸ್ಕೊಂತಾರೆ. ಇವ್ರು ಬಂದಾಗ ಇವ್ರ ಕೆಲ್ಸಗಳಿಗೆ ಗೈಸ್ಕೊಂತಾರೆ. ನಾವೆಲ್ಲ ರೈತರುಗಳು ನಮ್ಮ ಮನೆ ಪಾಡು ಏನು ಮಾಡ್ಕೊಳ್ಳೋಣ? ನಾವೆಲ್ಲಿ ಕರ್ಕೊಂಡು ಹೆಂಡ್ರ ಮಕ್ಕಳನ್ನ ಹೇಳಿ ಸರ್. ನೀವೇ ಹೇಳ್ರಿ ಸರ್. ಓದಿರೋ ಹೋಗಿ ಅನ್ನ ತಿಂತ ಸರ್. ಏನೋ ಸ್ಕೂಲ್ ಹುಡುಗಿ ನಾರೆಲ್ಲ 7ನೇ ಕ್ಲಾಸು ಸರ್. 7ನೇ ಕ್ಲಾಸ್ ಓದಿದ್ದೀನಿ. ನೀವು ಹೇಳ್ರಿ, ಇಷ್ಟು ಜನ ಬಂದಿದ್ರ 7ನೇ ಕ್ಲಾಸ್ ನಾನು ಓದಿರೋದು. ನಾನು ಎಲ್ಲಿ ಹೋಗ್ಲಿ? ನನ್ನ ಮಕ್ಕಳು ಸಣ್ಣ ಇನ್ನ ಎಲ್ಲಿ ಕರ್ಕೊಂಡು ಹೋಗ್ಲನು? ಹೇಳಿ ಸರ್, ನೀವು ಹೇಳ್ರಿ. ಇಷ್ಟು ಜನ ಬಂದಿರ್ತಾರೆ, ನೀವು ಇವತ್ತು ಇಲ್ಲಿ ಇಷ್ಟೊಂದೆಲ್ಲ ತಗೊಂಬಂದಿಕ್ಕೆ ಮಾತಾಡ್ಸಿದ್ರೆ ಮಾತ್ಕೊಟ್ಟಿದ್ದೀರಾ. ನಾನು ಎಲ್ಲಿ ಹೋಗ್ಲಿ? ನನಗೆ ಗೊತ್ತಿರೋದು ಒಂದೇ, ಕೆಲಸ ವ್ಯವಸಾಯ ಮಾಡಬೇಕು, ದುಡ್ಕೊಂಡು ತಿನ್ಬೇಕು. ಕ್ಯಾಂಪ್ರಾಜ್ ಅಂತ ಸರ್. ಐತೆ ನಾವು ಎತ್ನೊಳೆ ಮಾಡಿಸಲ್ಲ ಸರ್. ನಾನು ಒಬ್ಬಳೇ ಹೆಣ್ಣೆಂಗ್ಸು ಸರ್. ಬೋರ್ ಕೇಳ್ರಿ ಇವ್ರನ್ನೆಲ್ಲ ಬೋರ್ ಹಾಕ್ಸ್ಕೊಂಡು ಒಬ್ಬಳೇ ಹೆಂಗೆ ಸ್ಪಾಟ್ ಬೀಳ್ತೇವೆ. 4 ಗಂಟೆ ರಾತ್ರಿಗೆ ಹೋಗಿ ನೀರು ತಿರ್ಕೊಂಡು ಕಷ್ಟ ಕಡಿಯ ಹಾವಲ್ದ ಉಯ್ಯೋ ಮಳೆ ಅಲ್ದ ಈ ಹೆದರಿಕೆ ಭಯ ಏನೂ ಇಲ್ದಲೇ ಕೆಲಸ ಮಾಡ್ಕೊತೀನಿ ಸರ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಎತ್ನೊಳೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಸರ್. ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಸರ್. ನಮಗೆ ಭಿಕ್ಷುಕರಂತೂ ಮಾಡಬೇಡ್ರಿ ನಾವು. ಭಿಕ್ಷುಕರಿಗೆ ಅಂದರೆ ಅವ್ರ ಜೋಳಿಗೆನಾದರೂ ಹಾಕ್ಕೊಂಡು ಭಿಕ್ಷೆ ಮಾಡ್ತಾರೆ. ನಮ್ಮಿಂದ ಭಿಕ್ಷೆ ಮಾಡೋಕ್ಕೂ ಆಗಲ್ಲ ಸರ್. ಈಗಲೇ ಕುಗ್ಗೋಗ್ಬಿಟ್ಟಿದ್ದೀವಿ. ರಾತ್ರಿ ನಿದ್ರೆ ಬರೋಲ್ಲ. ಎದ್ರೆ ಅದೇ 2 ಅವರ್ ನಿದ್ದೆ ಮಾಡೋದು ಕಷ್ಟನೇ ಇವಾಗ ನಾವು. ತಮ್ಮದೊಂದು 5 ಎಕರೆ ಇದೆ ಸರ್. ಸರ್ ಈಗ ಸರ್ ನಾವು ಬೆಂಗಳೂರಲ್ಲಿದ್ವಿ, ಬಂದು ಏನೋ ಒಂದು ಬೋರ್ ಹಾಕಿ ಒಂದು ಹುಣಸೆ ಗಿಡನಾದರೂ ಬೆಳಿಬೇಕು ಅಂತ ಹೇಳಿ ಏನೋ ಒಂದು ಆಟೋದಲ್ಲಿ ಬಂದು ಒಂದು ಬೋರ್ ಹಾಕಿಸ್ತೆ. ಇವಾಗ ಇನ್ನೂ ಒಂದು ಇದು ಆಗಿಲ್ಲ, ಬೆಳೆ ತೊಗೊಂಡಿಲ್ಲ. ಆದರೆ ನಾನು ಹೆಣ್ಣೆಂಗ್ಸು ಸ್ಪಾಟ್ ಬಿಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎತ್ನೊಳಗೆ ವಿರೋಧ ಐತೆ ನಮಗೆ ಡಿ ಕೆ ಶಿವಕುಮಾರ್ ಆಗಲಿ, ನಮ್ಮ ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪರಾಗಲಿ
ಯಾರೇ ಆಗಲಿ ನಮ್ಮ ಸಪೋರ್ಟಿಗೆ ನಿಂತ್ಕೋಬೇಕು ಸರ್. ಹಾಂ, ನಮ್ಮ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೇಕು ಸರ್. ನಮ್ಮ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೇಕು ನಮ್ಮ ಇದಕ್ಕೆ. ಈ ಭೂಮಿ ಎಲ್ಲ ಒಟ್ಟಿಗೆ ತಗೊಳ್ತಾರ ಅಂತ ವಿಚಾರ ಗೊತ್ತಾದಾಗ ಹೇಗೆ ಅನಿಸ್ತಮ್ಮ? ಅಯ್ಯೋ ಅನ್ನಿಸ್ತಂದ್ರೆ ಅದು ಕತೆ ಬೇಡ ಸರ್. ಕಣ್ಣಾಗ ನೀರು ಬಂದ್ಬಿಟ್ಟವೆ. ನಿಜ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದೀವಿ ನಾವು. ಆದರೆ ಇದರಿಂದ ಬರ್ತಾಯಿಲ್ಲ ನೀರು. ಅಷ್ಟು ಕಷ್ಟ ಆಗಿದೆ ಸರ್ ನಮಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಒಬ್ಬಳೇ ಇದ್ದುಕೊಂಡು ಹೋರಾಡ್ತಾ ಇರೋದು ಭೂಮಿ ಅಂತ ಹೇಳಿ. ನಮ್ಮ ಭೂಮಿ ಕಳ್ಕೊಂಡು ಕಷ್ಟ ಬಿದ್ದು ಅದು ಭೂಮಿಗಳು ಕೊಟ್ಟಿರಲಿಲ್ಲ ಸರ್. ನಾವು ಇಳ್ಳೆಲ್ಲ ನಿದ್ದೆಗೆಟ್ಟು ಅದ್ರ ಮೇಲೆ ಎಷ್ಟು ತಕರಲ್ಲ, ಅದು ಹಂಗೂ ಭೂಮಿ ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ 5 ಎಕರೆ ಭೂಮಿ ತೆಗೆದು ಇವಾಗ ಇದು ಮಾಡ್ತಾ ಇರೋದು ನಾವು. ಏನು ಮಾಡೋಣ ಸರ್? ಬೇಡ ಸರ್, ವಿರೋಧ ಬೇಡ. ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀವಿ ನಾವು, ಯಡಿಯೂರಪ್ಪವ್ರಿಗೂ ಹೇಳ್ತೀವಿ, ವಿರೋಧ ಪಕ್ಷ ನಾಯಕ ಇವರು ಅಶೋಕ್ ಅವ್ರಿಗೂ ಹೇಳ್ತೀವಿ ನಾವು. ಈ ಥರ ಐತೆ, ಎಲ್ಲಿಗೆ ಹೋಗೋಕ್ಕೂ ನಾವು ವಿಧಾನಸೌಧಕ್ಕೆ ಹೋಗಿ ರೆಡಿಯಾಗಿದ್ದೀವಿ. ನಮ್ಮ ಮಕ್ಕಳನ್ನೇ ಒಬ್ಬರಿಸ್ಬೇಡಿ. ಇರೋದೇ ನಮ್ಮ ಸಾಸ್ಲೊಬ್ಳೆ ಬರೋ ಒಕ್ಕಲಿಗರೇ ಸರ್. ಒಕ್ಕಲಿಗರು ಬಿಟ್ಟರು ಬೇರೆ ಯಾರ್ಯಾರು ಇಲ್ಲ ನೋಡಿ ಸರ್. ನಮ್ಮ ಒಕ್ಕಲಿಗರ ಜಾಕಿ ಯಾಕೆ ಬರೀ ಸರ್? ಬರಡು ಭೂಮಿ ಐತೆ ಸರ್, ದಂಡೆಗೆ ಹೋಗಿ ಮಾಡ್ಕೊಂಡು ಹೇಳಿ ಸರ್. ಎಲ್ಲೆಲ್ಲೈತೋ ಅಲ್ಲಿ ಇದು ಮಾಡ್ಕೊಂಡು ಹೇಳಿ ಸರ್. ನಮಗೆ ಅವ್ರಿಗೆ ಅನುಕೂಲ ಬೇಕಲ್ವ ಸಾ? ಇವಾಗ ಕೋಲಾರಕ್ಕೆ ಅನುಕೂಲ ಬೇಕು, ಚಿಕ್ಕಬಳ್ಳಾಪುರಕ್ಕೆ ಅನುಕೂಲ, ಅವ್ರವ್ರು ಇದ್ರಾಗೆ ಅನುಕೂಲ ಮಾಡ್ಕೊಳ್ಳಿ. ಅವರು ನಾವು ಇಲ್ಲಿರೋದನ್ನ ಅಲ್ಲೇ ಯಾಕೆ ತೊಗೊಂಡೋಗ್ತಾರೆ? ಇಲ್ಲಿ ಮಾಡಿ ಅಲ್ಲೇ ಯಾಕೆ ತೊಗೊಂಡೋಗ್ತಾರೆ? ನಮ್ಮನ್ನು ಸಾಯಿಸಿ, ನಮ್ಮನ್ನು ಗುಂಡಿ ತೋಡಿ ಇವಾಗ ಅದು ಮಾಡಲೇಬೇಕು ಅಂದರೆ ಸರೂರಿಗೂ ಕೊಟ್ಬಿಡ್ಲಿ ವಿಷಯನ. ಅದೇನು ತೊಂದರೆ ಇಲ್ಲ. ಯಾವತ್ತಿದ್ರೂ ಒಂದೇ ಸಾಯಬೇಕು. ನೋವು ತಿಂದು ಸಾಯೋಕ್ಕಿನ್ನ ಒಂದೇ ಸತಿ ಸತ್ಬಿಡೋಣ ಬಿಡಿ ಸರ್. ಏನೈತಿ ಜೀವನದಲ್ಲಿ? ನಾವು ಬಲು ಕಷ್ಟ ಬಿದ್ದುಬಿಟ್ಟು ಜೀವನದಲ್ಲಿ ನಮಗೇನೂ ಇಲ್ಲ. ಇನ್ನು ಸಾಯೋದು ಒಂದೇ ಅಷ್ಟೇ. ಈ ದಿನ ಯಾಕೆ ನೋವು ತಿಂತೀಯಾ? ಹಾಂ, ದಿನ ಯಾಕೆ ನೋವು ತಿಂತೀರ ಸರ್? ಎಳೆದು ಬಿಡ್ಲಿ ಬಿಡು, ಒಂದೇ ಸತಿ ಎಳೆದು ಬಿಡಲೇ ಮಾಡ್ಕೊಂಡು ಹೋಗ್ಲಿ ಅವ್ರೆ. ಏನಿಲ್ಲ. ನನ್ನ ಹೆಸರು ಲಕ್ಷ್ಮಮ್ಮ ಸರ್. ಏನು ಮಾಡ್ತಾರೆ ಅಂತ ಯಾರಿಗೂ ಮಾಹಿತಿನೇ ಇಲ್ಲ ಸರ್. ಅವ್ರ ಪಾಡಿಗೆ ಅವರೇ ಬರ್ತಾರೆ, ಯಾವುದೂ ಸರ್ವೇನೂ ಮಾಡಲ್ಲ, ಅಲ್ಲೇ ಕೂತ್ಕೊಂತಾರೆ. ಗ್ರೌಂಡ್ ಲೆವೆಲ್ಲು ನೋಡಲ್ಲ, ಎಲ್ಲಿ ನೀರು ನಿಲ್ಲುತ್ತೆ ಏನೂ ನೋಡೋದಿಲ್ಲ. ಅವ್ರ ಪಾಡಿಗೆ ಅಲ್ಲಿ ನೋಡ್ತಾರೆ, ಇಲ್ಲಿ ಏನು ಲೆವೆಲ್ಸ್ ನೋಡ್ತಾರೆ, ಅದ್ರ ಪ್ರಕಾರ ಬೆಟ್ಟ ಗುಟ್ಟ ನೋಡ್ಬಿಟ್ಟು ಇಲ್ಲಿ ಡ್ಯಾಮ್ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಇದೇ ಡ್ಯಾಮ್ನ ನಾವು ಹೇಳೋದು ಸರ್, ಈಗ ಅಲ್ಲಿಂದ ಪೈಪ್ಲೈನ್ ತೆಗೆದಿದ್ದಾರಲ್ಲ, ಇದೇ ಡ್ಯಾಮ್ ಚಿಕ್ಕಬಳ್ಳಾಪುರ, ಗೋರಿಬಿದನೂರು ಮತ್ತು ಕೋಲಾರ ಎಲ್ಲ ಹೋಗ್ಬೇಕಲ್ಲ, ಅಲ್ಲೇ ಕೋಲಾರ ಗಂಟೆ ತಗೊಂಡೋಗಿ ಅಲ್ಲೇ ಒಂದು ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಅಲ್ಲಿಗೆ ಸೇರ್ತಕ್ಕಂಥ ನೀರಿಗೆ ಎಷ್ಟು ಶೇಖರಣೆ, ಎಷ್ಟು ನೀರು ಬೇಕೋ ಅಲ್ಲೇ ನೀವು ಡ್ಯಾಮ್ ಮಾಡಿ ಅಲ್ಲೇ ತೊಗೊಂಡೋಗ್ಬೋದಲ್ಲ ನೀರು. ಚಿಕ್ಕಬಳ್ಳಾಪುರ ಗಂಟೆ ಕೋಲಾರ ಗಂಟೆ ತೊಗೊಂಡೋಗಿ ಕೋಲಾರಕ್ಕೆ ಎಷ್ಟು ನೀರು ಬೇಕೋ ಅಲ್ಲೇ ಒಂದು ಚಿಕ್ಕದೊಂದು ಡ್ಯಾಮ್ ಮಾಡ್ಕೊಂಡು ಅಲ್ಲೇ ನೀವು ಸಪ್ಲೈ ಮಾಡ್ಬೋದಲ್ಲ. ಇದೇ ಪೈಪ್ಲೈನ್ ಅಲ್ಲಿ ಗಂಟೆ ತೊಗೊಂಡೋಗ್ಬೋದಲ್ಲ. ಗೋರಿಬಿದೂರಿಗೂ ಅದೇ ಥರನೇ, ಅದೇ ಥರ ಗೋರಿಬಿದೂರಲ್ಲಿ ಮಾಡ್ಬೋದಲ್ಲ. ಯಾಕೆ ಈ ಥರ ನಮ್ಮ ಶ್ರೀರಾಮನಹಳ್ಳಿ ಮತ್ತು ಇಲ್ಲಿ ಏನು ನಮ್ಮ ಇದರಲ್ಲೇ ಲೆಕ್ಕೇನಹಳ್ಳಿ ಜಲಾಶಯ ಮಾಡಿ ನಮ್ಮನ್ನ ಯಾಕೆ ಎಬ್ಬರಿಸ್ತೀರಾ? ಇಲ್ಲೇ ನಾವೇನು ಪಾಪ ಮಾಡಿದ್ದೀವಿ? ಈಗ ನಾವು ಇಲ್ಲಿ ಎಲ್ಲ ವ್ಯವಸಾಯ ಮಾಡ್ತಕ್ಕಂಥವ್ರು, ಯಾರು ಎಲ್ಲ ವ್ಯವಸಾಯ ಮಾಡ್ಕೊಂತಾರೆ. ಯಾರು ಮಕ್ಕಳು ಅವರು ಇವರು ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಕೆಲಸ ಮಾಡಿದ್ರು ಈಗ ತಾನೇ ಎಲ್ಲ ಅಡಿಕೆ ಫಸಲು ಬಂದು ಜೀವನ ಮಾಡೋದಕ್ಕೆ ಎಲ್ಲರೂ ಅಡಿಕೆ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ. ಬೆಂಗಳೂರಲ್ಲಿ ಯಾರೋ ಒಂದು 15,000 20,000 ಸಂಬಳ ದುಡಿಬೋದು. ಬಟ್ ಯಾರು ಎಲ್ಲರೂ ರೈತರುಗಳು ಇಲ್ಲಿ ನಿಜವಾಗ್ಲೂ ಹೇಳ್ತೀವಿ, ಇದೆ ಅಡಿಕೆ ತೋಡ್ತಿದ್ದಾರೆ, ಬದುಕ್ತಾ ಇರೋದು. ಈಗ ತಾನೇ ಎಲ್ಲ ಫಸಲು ಇಟ್ಟಿದ್ದಾರೆ, ಪ್ರತಿಯೊಬ್ಬರು ಆ ಫಸಲಿಂದ ಬದುಕ್ತಾ ಇದ್ದಾರೆ. ನಮ್ಮ ಜೀವದ ಜೊತೆ ಆಟ ಆಡಬೇಡಿ ನೀವು ಹೇಳಿದ್ದೀವಿ ಸರ್ಕಾರದವರು. ಈಗ ತಾನೇ ಮಕ್ಕಳು ಎಲ್ಲರೂ ಅದರಿಂದ ಬದುಕ್ತಾ ಇದೀವಿ ಸರ್. ಇದುವರೆಗೂ ಎಲ್ಲರೂ 15,000 20,000 ಸಂಬಳಕ್ಕೆ ಹೋಗಿ ಫ್ಯಾಕ್ಟ್ರಿಗೂ ಏನೋ ಒಂದು ದುಡ್ಕೊಂಡು ಜೀವನ ಮಾಡ್ತಿದ್ದಾರೆ. ನಾವು ಇವತ್ತಿನ ದಿವಸ ಏನೋ ಒಂದು ಅಡಿಕೆ ಫಸಲು ಬಂದಿದೆ, ಆ ಫಸಲಿಂದ ಒಂದು ಜೀವನ ಮಾಡ್ತೀವಿ. ಯಾಕೆ ಗೊತ್ತಾ? ಇಲ್ಲಿ ಅಡಿಕೆ ಯಾಕೆ ಗೊತ್ತಾ ಸರ್? 150 ಅಡಿಗೆ ವಾಟರ್ ಸೋರ್ಸ್ ಇದೆ ಸರ್. 300 ಅಡಿ ಲಾಸ್ಟು ಸರ್. ಇಲ್ಲಿ 300 ಅಡಿ ಮೇಲೆ ನಾವು ಕೊರ್ಸೋದೇ ಇಲ್ಲ ಸರ್. ಎಲ್ಲಿ ಸರ್ ಸಿಗುತ್ತೆ 150 ಅಡಿ ನೀರು? ನೋಡಿಸಿ ಸರ್, ಕೋಲಾರ ಸೈಡ್ ಹೋಗಿ ಸರ್, 1,500 ಅಡಿ 2,000 ಅಡಿ ಕೊರ್ಸಿದ್ರು ನೀರು ಸಿಗಲ್ಲ. ಒಂದು ಟೊಮೊಟೊ ಬೆಳೆ ಬೆಳಿಬೇಕು ಅಂದ್ರೆ ಅವರು ಒಂದು ಯಾವುದೊಂದು ವಾಟರ್ ಪೈಪ್ ಲೈನ್ ಡ್ರಿಪ್ ಹಾಕಿಬಿಟ್ಟು ಅದರಲ್ಲಿ ನೀರು ಬಿಟ್ಕೊಂಡು ಸಾಕ್ತಾರೆ. ಎಷ್ಟೋ ಅರ್ಧ ಇಂಚ್ ನೀರು ಬರುತ್ತೆ ಅಲ್ಲಿ. ಇಲ್ಲಿ ಬನ್ನಿ ಸರ್, 2 ಇಂಚ್ ಬೇಕಾ 3 ಇಂಚ್ ಬೇಕಾ ನೀರು ಬರುತ್ತೆ. ಅದು ರಾಗಿ ಬೆಳಿತೀವಿ, ರಾಗಿ ಹೋಗ್ಲಿ ಸರ್. ಈಗ ಅಡಿಕೆ ತೋಟ ಬೆಳೆದು ಎಲ್ಲ ಫಸಲು ಬಂದು ನಿಂತಿದೆ ಸರ್. ಅದರಿಂದ ನಾವು ಜೀವನ ಕಟ್ಕೊಂಡಿದ್ದೀವಿ ಎಲ್ಲರೂ ಅಷ್ಟೇನೆ. ಈಗ ನಾವು ಈ ಜಮೀನೇ ನಾವು ಕಿತ್ಕೊಂಡ್ಬಿಟ್ರೆ ಬೇರೆ ನಾವು ಎಲ್ಲಿ ಹೋಗ್ಬೇಕು? ಏನು ಮಾಡಬೇಕು ನಾವು? ರೈತರು ಹೇಳಿ, ಏನು ಮಾಡೋದು ನಾವು? ಎಲ್ಲೂ ಜಮೀನು ಕೊಡಲ್ಲ, ಯಾವುದು ಗೋಮಾಳ ಎಲ್ಲೂ ಇಲ್ಲ. ಯಾಕೆಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಗೋಮಾಳ ಎಲ್ಲ ಹಸುಗಳು ಮೇಯ್ಸಕ್ ಬೇಕು. ಇನ್ನು ಉಳಿಕೆ ಜಮೀನು ಎಲ್ಲ ಉತ್ಕೊಂಡ್ಬಿಟ್ಟವ್ರೆ. ಎಲ್ಲೂ ಯಾರಿಗೂ ರೈತರಿಗೂ ಹಂಗ ಎಗ್ಲ ಜಮೀನು ಸಿಗಲ್ಲ. ಈಗಲೇ ಹೇಳ್ತೀನಿ, ಇವ್ರು ಕೊಡೋದು ಇಲ್ಲ ರೈತರು. ಸರ್ಕಾರ ಅಂತೂ ಯಾವುದೇ ಕಾರಣಕ್ಕೂ ಜಮೀನು ಯಾರಿಗೂ 2 ಎಕರೆ ಇಲ್ಲಿ ಜಮೀನು ಹೋಗುತ್ತೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಜಮೀನೇ ಇಲ್ಲ, ಎಲ್ಲೂ ಕೊಡೋಕೆ ಆಗೋದಿಲ್ಲ ಸರ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಉತ್ಕೊಂಡ್ಬಿಟ್ಟವ್ರೆ. ಎಲ್ಲ ಅರ್ಜಿ ಹಾಕಿದ್ರೆ ಎಲ್ಲ ಗ್ರ್ಯಾಂಡ್ ಮಾಡ್ಸ್ಕೊಂತಾರೆ. ನಮ್ಗೆಲ್ಲಿ ಕೊಡ್ತಾರೆ? ಏನೋ ಒಂದು ರಿಹಾಬಿಲೇಷನ್ ಅಂತ ಒಂದು ಸೆಂಟರ್ ಮಾಡ್ಬೋದು, ಅಲ್ಲೇನೋ ಒಂದೊಂದು ಮನೆ ಕಟ್ಕೊಡ್ಬೋದು ಅಷ್ಟೇ. ಅದು ಏನೋ ಒಂದು ಯಾವುದೋ ಗೂಡು ಸಂತರ ಗೂಡು ಕಟ್ಕೊಬೋದು. ಅದ್ರಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತಾ? ಅಷ್ಟೇ ಮಾಡೋಕ್ಕಾಗೋದು. ಏನು ಮಾಡೋಣ ನಾವು? ಜಮೀನು ಕಳ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಾವು ಹೇಳಿ? ನಾವು ಡ್ಯಾಮ್ ಮಾಡೋಕೆ ನಮ್ಗೆ ವಿರೋಧ ಇಲ್ಲ, ಮಾಡಿ. ನೀರು ಬೇಕು ಸರ್ಕಾರ ಎಲ್ಲರಿಗೂ, ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲರಿಗೂ ನೀರು ಬೇಕು, ಮಾಡ್ಕೊಳ್ಳಿ ಸರ್, ಬೇಡ ಅನ್ನಲ್ಲ. ತಗೊಂಡೋಗಿ ಅದೇ ಪೈಪ್ಲೈನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡೋಗಿ ನೀವು ಕೋಲಾರದಲ್ಲ ಎಲ್ಲ ಮಾಡ್ಕೊಳ್ಳಿ. ಎಲ್ಲಿ ಬೇಕೋ ಅಲ್ಲಿ ಚಿಕ್ಕ ಡ್ಯಾಮ್ ಮಾಡ್ಕೊಂಡು ಸಪ್ಲೈ ಮಾಡಿ. ಇಲ್ಲೇ ಯಾಕೆ ಮಾಡ್ತೀರಾ? ಎಷ್ಟು ಜನನ ಯಾಕೆ ಬರೆಸ್ತೀರಾ? ಮಕ್ಕಳೇ ಬರೆಸ್ತೀರಾ? ನಾವೆಲ್ಲಿಗೆ ಹೋಗ್ಬೇಕು? ನಮ್ಮ ಪರಿಸ್ಥಿತಿ ಏನು ಹೇಳಿ?
ನಮ್ಗೆ ಒಂದು 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 ಇದು ಕೊಡಿ, ನಮಗೆ ಏನು ನಮಗೆ ಒಂದು ಜಮೀನು ಏನಿದೆ ಫಸ್ಟ್ ಕೊಡಿ, ತೋರಿಸಿ ಫಸ್ಟ್ ಇಂಥ ಕೊಡ್ತೀವಿ ಅಂತ ಹೇಳಿ ಫಸ್ಟು, ಆಮೇಲೆ ಬನ್ನಿ ಇಲ್ಲಿ ಏಕಾಏಕಿ ಬಂದು ನಾವು ಡ್ಯಾಮ್ ಮಾಡ್ತೀವಿ ಎಬ್ಬರಿಸ್ತೀವಿ ಅಂತ ಬರಬೇಡಿ. ಮೊನ್ನೆ ಬಂದ್ರು, ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದು ಏನು ಯಾರು ರೈತರನ್ನ ಏನು ಕೇಳಲೂ ಇಲ್ಲ, ಏನೂ ಇಲ್ಲ, ಅವ್ರ ಪಾಡಿ ಬಂದ್ರು, ಭಾಷಣ ಮಾಡಿ ಹೊರಟೋದ್ರು. ಏನೋ ನಾವು ಕೇಳೋಣ ಅಂತ ಎದ್ರು ಅವಲೇ ಹೊಲ್ಟು ಹೋಗೇ ಬಿಟ್ರು. ಯಾರನ್ನ ಕೇಳೋಣ ನಾವು? ನಮ್ ಕಷ್ಟನ ಕೇಳಂಗೇ ಇಲ್ಲ, ಯಾರನ್ನ ಕೇಳೋಣ? ಈ ತರ ಇದೆ. ಅದರಿಂದ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ, ದಯವಿಟ್ಟು ಇಲ್ಲಿ ಡ್ಯಾಮ್ ಮಾಡದೆ ದಯವಿಟ್ಟು ಮುಂದೆ ಅದೇ ಪೈಪ್ ಲೈನ್ ಮುಂದುವರ್ಸ್ಕೊಂಡು ಹೋಗಿ. ನೀವು ಏನು ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿದೆ ಅಲ್ಲಿ ಡ್ಯಾಮ್ ಮಾಡ್ಕೊಂಡು ದಯವಿಟ್ಟು ಅವ್ರಿಗೆ ನೀರು ಕೊಡಿ, ನಾವೇನು ಕೊಡಬೇಡಿ ಅಂತ ಹೇಳ್ತೇವೆ.